ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಡೈಲಿ ಕರೆಂಟ್ ಅಫೇರ್ಸು ಆ್ಯಂಡ್ ಜಿ ಕೆ ಎಮ್ ಸಿ ಕ್ವಶನ್ನು ಡಿಸ್ಕಸ್ ಮಾಡಲಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕು, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್. ಅಂದರೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಸ್ಟಡಿ ಮಾಡಿರ್ತಾರಲ್ಲ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಸ್ಟಡಿ ಮಾಡುವ ಸ್ನೇಹಿತರಿಗೆ ನೀವು ಶೇರ್ ಮಾಡಿ, ಅವರಿಗೊಂದು ಉಪಯೋಗ ಆಗ್ತದೆ. ಯಾಕಂದರೆ ಎಲ್ಲ ನಾವು ಫ್ರೀಯಾಗಿ ಮಾಡ್ತಿರುವ ಒಂದು ಕ್ಲಾಸ್ ಆಗಿರ್ತದೆ. ನಿಮ್ಮದೊಂದು ಲೈಕ್ ನಮಗೆ ಸ್ಫೂರ್ತಿಗಿರ್ತದೆ ಮತ್ತು ಅದೇ ರೀತಿ ಸಬ್ಸ್ಕ್ರೈಬ್ ಸಹ ನಮಗೆ ಒಂದು ಸ್ಫೂರ್ತಿದಾಯಕವಾಗಿರ್ತದೆ. ಅದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನೇರವಾಗಿ ಕ್ವಶನ್ ಬರೋಣ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸು, ದಿನನಿತ್ಯದ ಪ್ರಚಲಿತ ಘಟನೆ ನಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. 100 ಮಾರ್ಕ್ಸ್, 100 ನಮಗೆ 100 ಮಾರ್ಕ್ಸ್ ಇದ್ದಾಗ ಅಲ್ಲಿ 20% ಜಿ ಕೆ ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ನಮಗೆ ಕ್ವಶನ್ಸ್ ಇದ್ದಿರ್ತವೆ. ಅದಕ್ಕೋಸ್ಕರ 100ಕ್ಕೆ 20% ಕರೆಂಟ್ ಅಫೇರ್ಸ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ದಿನನಿತ್ಯದ ಪ್ರಚಲಿತ ಘಟನೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇವತ್ತಿನ ಪೇಪರ್ಗಳ ಸುದ್ದಿಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ದಿನನಿತ್ಯ ಪ್ರಚಲಿತ ಘಟನೆ ಬಿಡ್ತಂತ. ಅದೇ ರೀತಿ ನೀವು ಸಹ ಒಂದು ದಿನನಿತ್ಯ ನಿಮ್ಮ ನಿರಂತರ ಅಭ್ಯಾಸದ ಜೊತೆಗೆ ನಿಮ್ಮ ನ್ಯೂಸ್ ಪೇಪರ್ಗಳ ಸಹ ನೀವು ಸ್ಟಡಿ ಮಾಡ್ತಿರ್ಬೇಕು. ಯಾಕಂದರೆ ಇವತ್ತು ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರ್ತದೆ. ಎಲ್ಲ ಎಕ್ಸಾಮ್ಗಳಿಗೆ ನೋಡಿರ್ಬೋದು. ಮೊನ್ನೆ ನಡೆದ BMTC ಕಂಡಕ್ಟರ್ ಆಗಿರ್ಬೋದು ಮತ್ತು SD FD ಆಗಿರ್ಬೋದು, ಅಲ್ಲಿ ಕೆ ಎದುರು ಏನು ನೋಡ್ರಪ್ಪ ಅಂದರೆ 100ಕ್ಕೆ ಮಿನಿಮಮ್ 25 ಕ್ವಶನ್ ಕರೆಂಟ್ ಅಫೇರ್ಸ್ ಕೇಳಿದರೆ. ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ನೀವು ದಿನನಿತ್ಯದ ಪ್ರಚಲಿತ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಬೋದು. ಅದಕ್ಕೋಸ್ಕರ ನಾವು ದಿನನಿತ್ಯ ಪ್ರಚಲಿತ ಘಟನೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೇರವಾಗಿ ನಾವು ಕ್ವಶನ್ ಬರೋಣ. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಅಂದರೆ ಭಾರತದಲ್ಲಿ ಮೊದಲ ಒಂದು ಮ್ಯೂಸಿಕಲ್ ರೋಡ್ ಮಾಡಿದೆ ಸ್ನೇಹಿತರೆ. ಆ ರೋಡಿನ ಮೇಲೆ ಹೋದರೆ ನೀವು ಸಾಂಗ್ ಜೈ ಹೋ ಜೈ ಹೋ ಅಂತ ಒಂದು ಸಾಂಗ್ ಕೇಳ್ಬರ್ತದೆ. ಆ ಸಾಂಗ್ ಎಲ್ಲಿ ಕೇಳ್ಬರ್ತಪ್ಪ ಅಂದರೆ ಮುಂಬೈ ಆಗಿರ್ಬೋದು, ಸೂರತ್, ಇಂದೂರ, ಬೆಂಗಳೂರು. ಇಲ್ಲಿ ನೇರವಾದ ಆನ್ಸರ್ ಅಂದರೆ ಮುಂಬೈ. ಈ ಮುಂಬೈ ಮಹಾನಗರದಲ್ಲಿ ಏನು ಮಾಡಿದಪ್ಪ ಅಂದರೆ ಒಂದು ರೋಡ್ ಮಾಡಿದರೆ ಆ ರೋಡ್ ಮೇಲೆ ಯಾವುದೇ ಗಾಡಿಗಳು ಹೋದಾಗ ಅಲ್ಲಿ ಮ್ಯೂಸಿಕ್ ಮೋಡ್ ಬರ್ತದೆ, ಆಟೋಮೆಟಿಕ್ಕಾಗಿ ಮ್ಯೂಸಿಕ್ ಬರ್ತದಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನು, ಭಾರತದ ಪೆಟ್ರೋಲಿಯಂ ಕಾರ್ಪೊರೇಷನ್ ಭಾರತದ ಮೊದಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಂದು ಗ್ಯಾಸ್ ATM ಎಲ್ಲಿ ಲಾಂಚ್ ಮಾಡಲಾಗಿದೆ? ಅಂದರೆ ಪೆಟ್ರೋಲಿಯಂ ಗ್ಯಾಸ್ ATM ಎಲ್ಲಿ ಲಾಂಚ್ ಮಾಡಲಾಗಿದೆ ಅಥವಾ ಉದ್ಘಾಟನೆ ಮಾಡಲಾಗಿದೆ? ಗುರುಗ್ರಾಮ, ಮುಂಬೈ, ಬೆಂಗಳೂರು, ನೋಯ್ಡಾ. ಇಲ್ಲಿ ಗುರುಗ್ರಾಮ್ ಸರಿಗಿದೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ಏನು ಮಾಡಿದಾರಪ್ಪ ಅಂದರೆ ಗ್ಯಾಸ್ ATM ಲಾಂಚ್ ಮಾಡಿದ್ದಾರೆ. ಇಚ್ಛಾಮರಣ ಅಥವಾ ದಯಾಮರಣ, ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆದ ಮೊದಲ ಭಾರತೀಯ ಯಾರಪ್ಪ ಅಂದರೆ ಅರುಣಾ ಶಾನ್ಭಾಗ್, ಹರೀಶ್ ರಾಣಾ, ಜ್ಞಾನ ಕೌರ್, ಸುನೀತಾ ಚೌಧರಿ. ಇಲ್ಲಿ ಹರೀಶ್ ರಾಣಾ ಅವರು ಸರಿಯಾಗಿರ್ತಾರೆ ಸ್ನೇಹಿತರೆ. ಈ ಹರೀಶ್ ರಾಣಾ ಅವರೊಬ್ಬರು 20 ವರ್ಷ ಇದ್ದಾಗ ಏನು ಮಾಡ್ತಾರಪ್ಪ ಅಂದರೆ ಒಂದು ಹಾಸ್ಟೆಲಲ್ಲಿ ಇದ್ದಿರ್ತಾರೆ. ಆ ಹಾಸ್ಟೆಲಲ್ಲಿದ್ದಾಗ ಏನು ಮಾಡ್ತಾರಪ್ಪ ಅಂದರೆ ಕೆಳಗಡೆಯಿಂದ ಬಿದ್ದಾಗ ಅವರ ಒಂದು ಮೆದುಳು ನಿಷ್ಕ್ರಿಯಗೊಂಡು ಏನಾಗ್ತಾರೆ, ಕೋಮಕ್ಕೆ ಹೋಗಿರ್ತಾರೆ ಸ್ನೇಹಿತರೆ. ಕೋಮಕ್ಕೆ ಹೋದಾಗ ಇವ್ರಿಗೆ ಪ್ರೆಸೆಂಟು 31 ಅಥವಾ 32 ವರ್ಷ ಆಗಿರ್ತವೆ. ಎಷ್ಟು ವರ್ಷದಿಂದ ಇದು ಮಾಡ್ತಾರಪ್ಪ ಅಂದರೆ 10-15 ವರ್ಷದ ತನಕ ಅವರು ಯಾವುದೇ ಒಂದು ಅವರ ಆರೋಗ್ಯದಲ್ಲಿ ಸ್ಥಿತಿ ಬದಲಾವಣೆ ಇದ್ದಾಗ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರ್ತಾರೆ. ತಂದೆ ತಾಯಿಗಳು ಹೋದಾಗ ಅವ್ರಿಗೊಂದು ಅನುಮತಿ ಕೊಟ್ಟಿರ್ತಾರೆ. ಇದೊಂದು ದಯಾಮರಣ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅರುಣಾ ಶಾನ್ಭಾಗ್ ದಯಾಮರಣ ಅಂತ ಬರ್ತದೆ 2011ರಲ್ಲಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಇಲ್ಲಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಹರೀಶ್ ರಾಣಾ ಯಾರು ಮತ್ತು ಇದು ಯಾವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅಂದರೆ ದಯಾಮರಣಕ್ಕೆ ಸಂಬಂಧಪಟ್ಟ ಒಂದು ಪ್ರಕರಣ ಆಗಿರ್ತದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಸೀನಿಯರ್ ಸಿಟಿಜನ್ ಅಂದರೆ ಯಾವ ರಾಜ್ಯ ಸರ್ಕಾರವು ಭಾರತ ಮೊದಲ ಸೀನಿಯರ್ ಸಿಟಿಜನ್ ಬಜೆಟನ್ನು ಮಂಡಿಸಿತು ಅಂತ ನೇರವಾಗಿ ಕ್ವಶನ್ ಕೇಳಿದರೆ ಇಲ್ಲಿ ತಮಿಳುನಾಡು, ಕೇರಳ, ರಾಜಸ್ಥಾನ್, ಕರ್ನಾಟಕ. ಇಲ್ಲಿ ಕೇರಳ ಸರಿಯಾಗಿರುತ್ತೆ ನೋಡಿ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ ಮುಖ್ಯಮಂತ್ರಿ ಅಂದರೆ BS ಯಡಿಯೂರಪ್ಪ. ಅದೇ ರೀತಿ ಮಕ್ಕಳ ಬಜೆಟ್ ಅಂತ ಮಂಡನೆ ಮಾಡಿರ್ತಾರೆ. ಅದೇ ರೀತಿ ಇಲ್ಲಿ ಏನಪ್ಪ ಅಂದರೆ ಸೀನಿಯರ್ ಸಿಟಿಜನ್ಗೋಸ್ಕರ ಬಜೆಟ್ ಮಂಡನೆ ಮಾಡಿದ ಮೊದಲ ರಾಜ್ಯ ಯಾವುದಂದರೆ ಕೇರಳ ರಾಜ್ಯದಲ್ಲಿ ಮಾಡ್ತಾರಲ್ಲ ಸೀನಿಯರ್ ಸಿಟಿಜನ್ ಬಜೆಟನ್ನು ಮಂಡನೆ ಮಾಡಿರ್ತಾರೆ ನೋಡಿ. ನೆಕ್ಸ್ಟ್ ಕ್ವಶನು, ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿ ಎಲ್ಲಿ ಉದ್ಘಾಟಿಸಲಾಯಿತು? ಇದು ನೇರವಾದ ಒಂದು ಗಾಂಧಿನಗರ, ಮುಂಬೈ, ನವದೆಹಲಿ. ಇಲ್ಲಿ ನವದೆಹಲಿ ಸರಿಯಾಗಿರ್ತದೆ ನೋಡಿ. ನವದೆಹಲಿ ಸರಿಯಾಗಿರ್ತದೆ. ಭಾರತ್ ಟ್ಯಾಕ್ಸಿ ಉದ್ಘಾಟನೆ, ಸಹಕಾರಿ ಟ್ಯಾಕ್ಸಿ ಸೇವೆ ಭಾರತ ಟ್ಯಾಕ್ಸಿ ಅಂದರೆ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿರ್ತಾರೆ. ಯಾಕಂದರೆ ಸಹಕಾರಿ ಸಚಿವರು ಯಾರಪ್ಪ ಅಂದರೆ ಕೇಂದ್ರದಲ್ಲಿ ಅಮಿತ್ ಶಾ ಅವರಾಗಿರ್ತಾರೆ. ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಅವರ ಒಂದು ಖಾತೆಯಲ್ಲಿ ಅವರ ಹತ್ತಿರನೇ ಇದೊಂದು ಸಹಕಾರ ಸಚಿವ ಇದ್ದಿರ್ತದೆ ನೋಡಿ ಸ್ನೇಹಿತರೆ. ಕರ್ನಾಟಕದ ಸಹಕಾರ ಸಚಿವರು ಅಂದರೆ ಸಿದ್ದರಾಮಯ್ಯನವರು. ಓಕೆನಾ.
ಅಡ್ವಾನ್ಸ್ಡ್ ಆ್ಯಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಹೊಂದಿದ್ದ ಭಾರತ ಮೊದಲ ಬಂದರು ಯಾವುದಂದರೆ ಇಲ್ಲಿ ಚಿದಂಬರಂ ಬಂದರು ಇಲ್ಲಿ ಸರಿಯಾಗಿರುತ್ತೆ ನೋಡಿ. ಅಡ್ವಾನ್ಸ್ಡ್ ಆ್ಯಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಹೊಂದಿದ್ದ ಭಾರತ ಮೊದಲರಾದಂದರೆ ತಮಿಳುನಾಡಲ್ಲಿ ಕಂಡುಬರುವ ಚಿದಂಬರಂ ಬಂದರು. ಭಾರತದಲ್ಲಿ ಒಟ್ಟಾರೆ ಬಂದರುಗಳಪ್ಪ ಎಷ್ಟಪ್ಪ ಅಂದರೆ ಕೇಂದ್ರ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಬರುವ ಬಂದರುಗಳಂದರೆ ನೋಡಿ ಒಟ್ಟಾರೆಯಾಗಿ ಅಂದರೆ 14 ಪ್ರಮುಖ ಬಂದರುಗಳಾಗಿರ್ತವೆ. 14 ಪ್ರಮುಖ ಬಂದರುಗಳಾಗಿರ್ತವೆ. ಅದರಲ್ಲಿ 13 ಅಂದರೆ ಸರ್ಕಾರದ ಬಂದರುಗಳಾಗಿರ್ತವೆ. ಒಂದು ಮಾತ್ರ ಖಾಸಗಿ ಬಂದರಿರ್ತವೆ, ಅದು ಎನ್ನೂರ ಬಂದರು ತಮಿಳುನಾಡಲ್ಲಿ ಕಂಡುಬರ್ತವೆ. ಈ ಬಂದರುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮುಂದಿನ ದಿನಗಳಲ್ಲಿ ನಮಗೆ ಸಮಯದ ಅಭಾವ ಕಡಿಮೆ ಇದೆ, ಅದಕ್ಕೋಸ್ಕರ ಇಲ್ಲಿ ನಾನು ನೇರ ಕ್ವಶನ್ ಹೇಳ್ತಾ ಇರ್ತೀನಿ. 14 ಭಾರತದಲ್ಲಿ ಪ್ರಮುಖ 14 ಬಂದರು ಕಂಡುಬರ್ತವೆ ಸ್ನೇಹಿತರೆ. ವಿಶಾಖಪಟ್ಟಣಂ ಬಂದರು, ಹಾಲ್ದಿಯಾ ಬಂದರಾಗಿರ್ಬೋದು, ನವಮಂಗಲ ಬಂದರಾಗಿರ್ಬೋದು, ಚಿದಂಬರಂ ಬಂದರು, ಅದೇ ರೀತಿ ಮುಂಬೈ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಅಂತ ಕರಿತೀವಿ ನಾವು. ಇನ್ನು 14 ಪ್ರಮುಖ ಬಂದರು, 14ರಲ್ಲಿ ಒಂದು ಮಾತ್ರ ಏನಪ್ಪ ಅಂದರೆ ಖಾಸಗಿ ಬಂದರಾಗಿರ್ತದೆ, ಕಾಮರಾಜ್ ಬಂದರು ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನು, ಭಾರತದ ಮೊದಲ EI ಇಂಪ್ಯಾಕ್ಟ್ ಸಮಿಟ್ ಆಗಿರ್ಬೋದು, ಸಮಿಟನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಸಭೆ. ಭಾರತ ಮೊದಲ AI ಸಭೆ ಎಲ್ಲಿ ಉದ್ಘಾಟಿಸಲಾಯಿತಪ್ಪ ಅಂದರೆ ಮುಂಬೈ, ಚೆನ್ನೈ, ಬೆಂಗಳೂರು, ನವದೆಹಲಿ. ಇಲ್ಲಿ ಸರಿಯಾದ ಆನ್ಸರು ನವದೆಹಲಿ ಸರಿಯಾಗಿದೆ. ನವದೆಹಲಿ ಎಂಬುದು ಆನ್ಸರ್ ಸರಿಯಾಗಿದೆ. AI ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಭಾಳ ಮುಂದುವರಿತಿದೆ. ಅದಕ್ಕೋಸ್ಕರ ಇವತ್ತು ಸಹ ಭಾಳ ಪ್ರಚಲಿತದಲ್ಲಿರುವ ಒಂದು ಪ್ರಚಲಿತ ಘಟನೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಇಷ್ಟ ಅಂತ ಹೇಳಬತ್ತೀನಿ. ಆಲ್ರೆಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮತ್ತು ಮುಂದಿನ ತರಗತಿಯಲ್ಲಿ ನಾವು ಕರೆಂಟ್ ಅಫೇರ್ಸ್ ಮುಖಾಂತರ ಸಿಗೋಣ ಅಂತ ಹೇಳ್ತಾ ಗುಡ್ ನೈಟ್. ಶಿವ್ ಟೈಮ್ಸ್, ಟೇಕ್ ಕೇರ್.